ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಭೋಜನ ರಸ ವಿಭಾಗ ಸಂಧಿಯ ಒಂದು ಕಲ್ಪನೆಯನ್ನು ನೋಡಿದ್ವಿ, ಒಂದು ಸಂಧಿ ಸಾರವನ್ನು ನೋಡಿದ್ವಿ. ಸಂಕ್ಷಿಪ್ತವಾದಂಥದ್ದು ವಿವರಣೆ. ಮಿನಿಮಮ್ ನಮಗೆ ಎಷ್ಟು ಅನುಸಂಧಾನ ಬರಬೇಕು ಅಷ್ಟನ್ನು ಹೇಳಿದ್ದೀನಿ. ಇನ್ನು ಮುಂದಿನ ಸಂಧಿ ನೋಡೋಣ. ವಿಭೂತಿ ಸಂಧಿ ಮಹಾ ಸುಂದರವಾದಂಥ ಸಂಧಿ ಇದು. ಹಾಗೆ ಅರ್ಥ ಆಗಲಿಕ್ಕೂ ಸ್ವಲ್ಪ ಸುಲಭವಾಗಿ ಇದೆ. ಅನುಸಂಧಾನಕ್ಕೆ ಬಹಳ ಇಂಪಾರ್ಟೆಂಟು. ಅಗದಿ ನನ್ನ ಮೋಸ್ಟ್ ಫೇವ್ರೇಟ್ ಸಂಧಿ ಇದು. ಇದರದ ಪದಚ್ಛೇದವನ್ನು ನೋಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ನಾನು ಎಲ್ಲೆಲ್ಲಿ ಪಾಸ್ ಮಾಡ್ತೀನೋ ಅಲ್ಲಿ ಕಾಮ ಹಾಕ್ಕೋಬೇಕು. ಅಲ್ಲಿ ಅದು ಪದಚ್ಛೇದ. ಆ ಪ್ರಕಾರ ನಾವು ಅರ್ಥ ಮಾಡ್ಕೋಬೇಕು. ಶ್ರೀ ತರುಣಿ ವಲ್ಲಭನ ಪರಮ ವಿಭೂತಿ ರೂಪವ ಕಂಡಲ್ಲಿ ಈ ತೆರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ. ನೀತ ಸಾಧಾರಣ ವಿಶೇಷ ಸಜಾತಿ ನೈಜ ಆಹಿತವು ಸಹಜ ವಿಜಾತಿ ಖಂಡ ಅಖಂಡ ಬಗೆಗಳನ್ನು ಅರಿತು ಬುಧರಿಂದ. ಈಗ ನಿಧಾನವಾಗಿ ಹೇಳಿದ್ದೇನೆ, ಸರಿಯಾಗಿ ನಿಮ್ಮ ಕಾಮ ಹಾಕೊಂಡ್ಬಿಟ್ರೆ ಸರಿಯಾಗಿ ಅರ್ಥ ಆಗ್ತದೆ. ಇನ್ನು ಎರಡನೇ ನೋಡಿ. ಜಲಧರ ಆಗಸದ ಒಳಗೆ, ಜಲಧರ ಆಗಸದ ಒಳಗೆ ಚರಿಸುವ ಹಲವು ಜೀವಿರು ನಿರ್ಮಿಸಿಹನು ಅದರೊಳು ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳ ತಿಳಿದು ತತ್ ಸ್ಥಾನದಲ್ಲಿ ವೆಗ್ಗಳಿಸಿ ಹಬ್ಬಿದ ಮನದಿ ಪೂಜಿಸುತ್ತ ತಲೆ ತಗೋಬೇಕು. ಅಲವ ವ್ಯಾಪ್ತನ, ತುಂಬ ಜನ ಪೂಜಿಸು ತಲವ ವ್ಯಾಪ್ತನ ಅಂತ ಹೋಗ್ತಾರೆ. ಹಾಗಲ್ಲ, ಪೂಜಿಸುತ್ತ ಅಲವ ವ್ಯಾಪ್ತನ ರೂಪಗಳ ನೋಡುತ್ತಲೇ ಹಿಗ್ಗುತ್ತಿರು. ಪ್ರತಿಮೆ ಸಾಲಿಗ್ರಾಮ ಗೋ ಅಭ್ಯಾಗತ ಅತಿಥಿ ಶ್ರೀ ತುಳಸಿ ಪಿಪ್ಪಲ ಯತಿ ವನಸ್ಥ ಗೃಹಸ್ಥ ವಟು ಯಜಮಾನ ಸ್ವಪರಜನ. ಪೃಥ್ವಿ ಜಲ ಶಿಖಿ ಪವನ ತಾರಾಪಥ ಒಂದೇ ಶಬ್ದ. ನವಗ್ರಹ ಯೋಗ ಕರಣ ಭತಿಥಿ ಶೀತ ಅಶೀತ ಪಕ್ಷ ಸಂಕ್ರಮಣ ಅವನ ಅಧಿಷ್ಠಾನ. ಸಂಕ್ರಮಣ ಅವನ ಅಧಿಷ್ಠಾನ. ನಾಲ್ಕನೇ ನೋಡಿ. ಕಾದ ಕಾಂಚನದೊಳಗೆ ಶೋಭಿಪ ಆದಿತ್ಯ ಆಸ್ಯನ ತೆರದಿ ಲಕ್ಷ್ಮೀಧವನು ಪ್ರತಿದಿನ ಸಾಲಿಗ್ರಾಮದೊಳಗೆ ಇಪ್ಪ 5,000 ಮೇಲೆ 35 ಅಧಿಕ 500 ಅಂದರೆ 5,535. ಅದು ಹೇಗೆ ಗಣನೆ ಮಾಡಬೇಕು ಅನ್ನೋದನ್ನು ಹಿಂದಿನ ಸಂಧಿಯಲ್ಲಿ ಹೇಳ್ಕೊಟ್ಟಿದ್ದೀನಿ. ರೂಪದಿ ಭೂಧರಗಳ ಅಭಿಮಾನಿ ದಿವಿಜರೊಳೆ ಇಪ್ಪನು ಅನವರತ. ದಿವಿಜರೊಳಗೆ ಇಪ್ಪನು ಅನವರತ. ಐದನೇ ನೋಡಿ. ಶ್ರೀರಮಣ ಪ್ರತಿಮೆಗಳ ಒಳಗೆ 13 ಅಧಿಕ ಆಗಿಪ್ಪ ಮೇಲೆ 500 ರೂಪವ ಧರಿಸಿ ಇಪ್ಪನು ಆಹಿತ ಜಲದಿ. 513 ರೂಪ ಅಂತ. ದಾರು ಮಥನವಗೈಯೆ ಪಾವಕ ತೋರುವಂತೆ ಪ್ರತೀಕ ಸುರರೊಳು ತೋರುತಿಪ್ಪನು ತತ್ತತ್ ಆಕಾರದಲ್ಲಿ ನೋಳುಪರಿಗೆ. ಅರನೇ ನೋಡಿ. ಕರಣ ನಿಯಾಮಕನು ತಾನು ಉಪಕರಣದೊಳಗೆ 52,014 ಅಧಿಕ ಶತರೂಪಗಳನ್ನೇ ಧರಿಸಿ.
ಅಂದರೆ 52,114 ರೂಪಗಳು ಅಂತ ಧರಿಸಿ ಇರುತಿಹನು ತತ್ತದ್ರೂಪ ನಾಮಗಳ ಅರಿತು ಪೂಜಿಸುತ್ತಿಹರ ಪೂಜೆಯ ನಿರುತ ಕೈಕೊಂಬನು ತೃಷಾತನು ಜಲವ ಕೊಂಬಂತೆ. ಇದರಲ್ಲಿ ಈ ಸಂಧಿಯಲ್ಲಿ ಅಷ್ಟು ಪದಚ್ಛೇದನಂಥ ಕಷ್ಟವಾದಂಥ ಶಬ್ದಗಳು ಜಾಸ್ತಿ ಏನಿಲ್ಲ, ಅದು ಸ್ವಲ್ಪ ಬೇಗ ಹೋಗ್ತಾ ಇದ್ದೇನೆ. 7ನೇ ನುಡಿ, ಬಿಂಬರೂಪನು ಈ ತರದಿ ಜಡ ಪೊಂಬಸಿರ ಮೊದಲಾದ ಸುರರೊಳಗೆ ಇಂಬುಗೊಂಡಿಹನು ಎಂದು ಅರಿತು. ಸುರರೊಳಗೆ ಇಂಬುಗೊಂಡಿಹನು ಎಂದು ಅರಿದು ಧರ್ಮ ಅರ್ಥ ಕಾಮಗಳ ಹಂಬಲಿಸದ ಅನುದಿನದಿ ವಿಶ್ವ ಕುಟುಂಬಿ ಕೊಟ್ಟ ಕಣಾನ್ನ ಕುತ್ಸಿತ ಕಂಬಳಿಯೇ ಸೌಭಾಗ್ಯವೆಂದು ಅವನ ಅಂಗ್ರಿಗಳ ಭಜಿಸು. 8ನೇ ನುಡಿ, ವಾರಿಯೊಳಗೆ 24 32,000 ಮೇಲ್ 317 ಏನಿಪ ರೂಪವು ಶ್ರೀ ತುಳಸಿದಳದಿ 161 ಪುಷ್ಪದಿ 3 ಅಧಿಕ 10 ದೀಪದೊಳು 403 ಸುಮೂರ್ತಿಗಳು ಗಂಧದೊಳಗೆ ಇರುತಿಹವು. ವಾರಿಯೊಳಗೆ 24, ನೀರಿನಲ್ಲಿ 24, ತುಳಸಿ ಒಳಗೆ 32,000 ಅಂತಾರೆ 5,000 ಮೇಲ್ 317 ಅಲ್ಲಿ ತುಳಸಿ ಒಳಗೆ 161 ಪುಷ್ಪದೊಳಗೆ, ಆಮೇಲೆ ಪುಷ್ಪದಿ ಆಮೇಲೆ 13 ದೀಪದೊಳಗೆ 161 ಗಂಧದೊಳಗೆ ಅಂತ ಹೇಳ್ತಾರೆ. 403. ಇನ್ನು 9ನೇ ನುಡಿ, ಅಷ್ಟದಳ ಸದೃದಯ ಕಮಲ ಅಧಿಷ್ಠಿತನು ತಾನಾಗಿ ಸರ್ವೋತ್ಕೃಷ್ಟ ಮಹಿಮನು ದಳಗಳಲ್ಲಿ ಸಂಚರಿಸುತ್ತೊಳಗೆ ಇದ್ದು ದುಷ್ಟರಿಗೆ ದುರ್ಬುದ್ಧಿ ಕರ್ಮ, ವಿಶಿಷ್ಟರಿಗೆ ಸುಜ್ಞಾನ ಧರ್ಮ, ಸುಪುಷ್ಟಿಗೈಸುತ ಸಂತೈಪ ನಿರ್ದುಷ್ಟ ಸುಖಪೂರ್ಣ. 10ನೇ ನುಡಿ, ವಿತ್ತ ದೇಹ ಆಗಾರ ದಾರಪತ್ಯ ಅದೇ ಹೆಂಡತಿ ಮಕ್ಕಳು ಅಂತ. ದೇಹ ಆಗರ ದಾರ ಅಪತ್ಯ ಮಿತ್ರ ಆದಿಗಳ ಒಳಗೆ ಗುಣಚಿತ್ತ ಬುದ್ಧಿಯ ಇಂದ್ರಿಯಗಳಳು, ಬುದ್ಧಿ ಆದಿ ಇಂದ್ರಿಯಗಳಳು ಜ್ಞಾನ ಕರ್ಮದಳು ತತ್ತದ ಆಹ್ವಯನಾಗಿ ಕರೆಸುತ್ತ ಸತ್ಯ ಸಂಕಲ್ಪ ಅನುಸಾರದಿ ನಿತ್ಯದಲ್ಲಿ ತಾ ಮಾಡಿಪನು ಎಂದು ಸ್ಮರಿಸುವುದು. 11ನೇ ನುಡಿ, ಭಾವ ದ್ರವ್ಯ ಕ್ರಿಯೆಗಳ ಎನಿಸುವ ಈ ವಿಧ ಅದ್ವೈತ ತ್ರಯಂಗಳ ಭಾವಿಸುತ್ತ ಸದ್ಭಕ್ತಿಯಲ್ಲಿ ಸರ್ವತ್ರ ಮರೆಯದಲೆ ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ತನ್ನನು ಈವ ಕಾವ ಕೃಪಾಳು ಕರಿವರಗೆ ಒಲಿದ ತೆರದಂತೆ. 12ನೇ ನುಡಿ, ಬಾಂಧಳವೇ ಮೊದಲಾದ ಅದರೊಳು ಒಂದೊಂದರಲ್ಲಿ ಪೂಜಾ ಸುಸಾಧನವೆಂದಿಸುವ ಪದಾರ್ಥಗಳು ಬಗೆಯ ನೂತನದಿ ಸಂದಿಣಿಸಿಕೊಂಡಿಹು ಧ್ಯಾನಕ್ಕೆ ತಂದಿನಿತು ಚಿಂತಿಸಿ ಸದಾ ತಂದು ಇನಿತು ಅಂತೂ ಬಿಡಿಸ್ಬೋದು, ಅಥವಾ ತಂದಿನಿತು ಚಿಂತಿಸಿ ಸದಾ ಗೋವಿಂದನ ಅರ್ಚಿಸಿ ನೋಡು ನಲಿದಾಡು ಕೊಂಡಾಡು. 13ನೇ ನುಡಿ, ಜಲಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ ನಿಶ್ಚಲ ಭಕುತಿಯಲ್ಲಿ ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ ನಿತ್ಯದಲ್ಲಿ
ನೆಲದಲಿಹ ಗಂಧವೇ ಸುಗಂಧವು, ಜಲವೇ ರಸ ರೂಪವೇ ಸುದೀಪವು, ಎಲ್ಲರೂ ಚಾಮರ ಶಬ್ದ ವಾದ್ಯಗಳ ಅರ್ಪಿಸಲು ಒಲಿವ. 14ನೇ ನೋಡಿ. ಗೋಳಕಗಳು ರಮಾರಮಣನ ನಿಜಾಲಯಗಳ ಅನುದಿನದಿ. ಗೋಳಕಗಳು ರಮಾರಮಣನ ನಿಜಾಲಯಗಳ ಅನುದಿನದಿ. ಸಂಪ್ರಕ್ಷಾಲನೆಯೇ ಸಮ್ಮಾರ್ಜನವು, ಕರಣಗಳೇ ದೀಪಗಳು. ಸಾಲು ತತ್ತತ್ ವಿಷಯಗಳ ಸಮ್ಮೇಳನವೇ ಪರ್ಯಂಕ ತತ್ಸುಖದ ಏಳಿಗೆಯೇ ಆಗಿದೆ. ಏಳಿಗೆಯೇ ಸುಪತ್ತಿಗ ಆತ್ಮನಿವೇದನೆ ವಸನ. ಸುಪತ್ತಿಗ ಆತ್ಮನಿವೇದನೆ ವಸನ. 15 ನೋಡಿ. ಪಾಪಕರ್ಮವು ಪಾದಕೆಗಳನ್ನು ಅನುಲೇಪನವು. ಪಾಪಕರ್ಮವು ಪಾದುಕೆಗಳ ಅನುಲೇಪನವು. ಸತ್ಪುಣ್ಯಶಾಸ್ತ್ರ ಆಲಾಪನವೇ, ಅಂದರೆ ಶಾಸ್ತ್ರಗಳನ್ನು ಮನನ ಮಾಡೋದು. ಆಲಾಪನವೇ ಶ್ರೀ ತುಳಸಿ ಸುಮನೋವೃತ್ತಿಗಳು ಸುಮನೆ. ಇದು ಮಾನಸಿಕ ಪೂಜೆಯಲ್ಲಿ ಹೇಳ್ತಾ ಇದ್ದಾರೆ. ಯಾವುದು ಹೂ, ಯಾವುದು ಗಂಧ ಅದೆಲ್ಲ ಹೇಳ್ತಾ ಇದ್ದಾರೆ. ಕೋಪಧೂಪವು ಭಕ್ತಿಭೂಷಣ ವ್ಯಾಪಿಸಿದ ಸದ್ಬುದ್ಧಿ ಛತ್ರವು. ದೀಪವೇ ಸುಜ್ಞಾನವ ಆರಾರ್ತಿಗಳೇ, ಅಂದರೆ ಆರಾರ್ತಿಗಳೇ ಗುಣಕಥನ. ಮಂಗಳಾರತಿ ಮಾಡಲ ಆರಾರ್ತಿಗಳೇ ಗುಣಕಥನ. 16ನೇ ನೋಡಿ. ಮನ ವಚನ ಕಾಯಿಕ ಪ್ರದಕ್ಷಿಣೆಯು ಅನುದಿನದಿ ಸರ್ವತ್ರ ವ್ಯಾಪಕ. ವನರುಹೇಕ್ಷಣೆಗೆ ಅರ್ಪಿಸುತ್ತ ಮೋದಿಸುತ್ತಲಿರು ಸತತ. ಅನುಭವಕ್ಕೆ ತಂದುಕೋ ಸಕಲ ಸಾಧನಗೊಳಗೆ ಇದೇ ಮುಖ್ಯ. ಪಾಮರ ಮನುಜರಿಗೆ ಪೇಳಿದರೆ ತಿಳಿಯದು ಬುಧರಿಗೆ ಅಲ್ಲದಲೇ. ಇಲ್ಲಿ ಬಿಡಿಸುವಂತಹ ಶಬ್ದ ಈ ಸಂಧಿ ಅಷ್ಟು ಜಾಸ್ತಿ ಏನಿಲ್ಲ, ಸ್ವಲ್ಪ ಫಾಸ್ಟ್ ಹೋಗ್ತೀನಿ. 17ನೇ ನೋಡಿ. ಚತುರ್ವಿಧ ಪುರುಷಾರ್ಥ ಪಡೆವರೆ ಚತುರ್ದಶ ಲೋಕಗಳ ಮಧ್ಯದೊಳು ಇತರ ಉಪಾಯಗಳ ಇಲ್ಲ ನೋಡಲು ಸಕಲ ಶಾಸ್ತ್ರದಲ್ಲಿ. ಸತತ ವಿಷಯ ಇಂದ್ರಿಯಗಳಲ್ಲಿ ಪ್ರವಿತತ ಒಂದೇ ಶಬ್ದ. ಪ್ರವಿತತನು ಎನಿಸಿ ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯು ಮಹಾಪೂಜೆ ಸದುಪಾಯ. 18ನೇ ನೋಡಿ. ಗೋಳಕವೇ ಕುಂಡಾಗ್ನಿ ಕರಣವು ಮೇಲೊದಗೆ ಬಹು ವಿಷಯ ಸಮಿಧೆಯು. ಗಾಳಿ ಯತ್ನವು ಕಾಮ ಧೂಮವು ಸನ್ನಿಧನ ಅರ್ಚಿ. ಮೇಳನವೇ ಪ್ರಜ್ವಾಲೆ ಕಿಡಿಗಳು ತೂಳಿದ ಆನಂದಗಳೇ ತತ್ತತ್ ಕಾಲ ಮಾತುಗಳ ಎಲ್ಲ. ಮಂತ್ರ ಅಧ್ಯಾತ್ಮ ಯಜ್ಞವಿದು. ಅಧ್ಯಾತ್ಮ ಯಜ್ಞ ಹೇಗೆ? ಮಾನಸಿಕ ಯಜ್ಞ ಅಂತ ಹೇಳ್ತಾ ಇದ್ದಾರೆ. 19ನೇ ನೋಡಿ. ಮಧುವಿರೋಧಿಯ ಪಟ್ಟಣಕ್ಕೆ ಪೂರ್ವದ ಕವಾಟಗಳ ಅಕ್ಷಿ ನಾಸಿಕ ವದನ ಶ್ರೋತ್ರಗಳ 2 ದಕ್ಷಿಣ ಉತ್ತರ ದ್ವಾರ. ಗುದ ಉಪಸ್ಥಗಳ 2 ಪಶ್ಚಿಮ ಕದಗಳ ಎನಿಪವು. ಷಟ್ ಸರೋಜವೇ ಸದನ ಹೃದಯವೇ ಮಂಟಪಗಳು. ತ್ರಿಗುಣಗಳೇ ಕಲಶ. ಇದರಲ್ಲಿ ಬಿಡಿಸೋದೇನಿಲ್ಲ. 20ನೇ ನೋಡಿ. ಧಾತುಗಳು ಸಪ್ತ ಆವರಣವು. ಉಪವೀಥಿಗಳೇ ಆವರಣ. ವ ಮತ್ತು ಉ ಕೂಡಿಸಿ ಊ ಆಗಿರೋದು. ಧಾತುಗಳು ಸಪ್ತ ಆವರಣ. ಉಪವೀಥಿಗಳೇ ನಾಡಿಗಳು ಮದಗಳು.
ಯುತೂಪಗಳು ಸುಷುಮ್ನ ನಾಡಿಯೇ ರಾಜಪಂಥಾನ. ಈತನರು ಹುಗಳೆ ವನಂಗಳು ಮಾತರಿಶ್ವನು ಪಂಚರೂಪದಿ. ಪಾತಕಿಗಳ ಎಂಬ ಅರಿಗಳನ್ನು ಸಂಹರಿಪ ತಳವಾರ. ಅರಿಗಳನ್ನು ಅಂತಂದರೆ ನಮಗೆ ಕಷ್ಟಗಳನ್ನು ಸಂಹರಿಪ ತಳವಾರ. 21ನೇ ನುಡಿ. ಇನ ಶಶಾಂಕ ಆದಿಗಳು ಲಕ್ಷ್ಮೀ ವನಿತೆಯ ಅರಸನ ದ್ವಾರಪಾಲಕರು ಎನಿಸುತ್ತಿಪ್ಪರು ಮನದ ವೃತ್ತಿಗಳೇ ಪದಾತಿಗಳು. ಅನುಭವಿಪ ವಿಷಯಗಳೇ ಪಟ್ಟಣಕ್ಕೆ ಬಪ್ಪ ಪಸಾರಗಳು. ಜೀವನೆ ಸುವರ್ತಕ ಕಪ್ಪಗಳ ಕೈಕೊಂಬ ಹರಿತಾನು. 22ನೇ ನುಡಿ. ಉರುಪರಾಕ್ರಮನ ಅರಮನೆಗೆ ದಶಕರ್ಣಗಳು ಕನ್ನಡಿಯ ಸಾಲುಗಳ ಅರವಿದೂರನು ಜೋಡಿಸ್ಕೋಬೇಕಲ್ಲೇ ಅರವಿದೂರನ ಸದ್ವಿಹಾರಕ್ಕೆ ಚಿತ್ತ ಮಂಟಪವು. ಮರಳಿ ಬೀಸುವ ಶ್ವಾಸಗಳು ಚಾಮರ ವಿಲಾಸಿನಿ ಬುದ್ಧಿ ದಾಮೋದರಗೆ ಸಾಷ್ಟಾಂಗ ಪ್ರಣಾಮವೇ ಸುಶಯನಗಳು. 23ನೇ ನುಡಿ. ಮಾರಮಣನ ಅರಮನೆಗೆ ಸುಮಹದ್ವಾರ ಎನಿಸುವ ವದನಕ್ಕೆ ಒಪ್ಪುವ ತೋರಣ ಶ್ಮಶ್ರುಗಳು ಕೇಶಗಳೇ ಪತಾಕೆಗಳು. ಊರಿನಣಿವ ಅಂಘ್ರಿಗಳು ಜಂಘೆಗಳ ಊರು ಮಧ್ಯ ಉದರು. ಇನ್ನೊಮ್ಮೆ ಹೇಳ್ತೀನಿ. ಊರಿ ನಡೆಯುವ ಅಂಘ್ರಿಗಳು ಜಂಘೆಗಳು ಉರು ಮಧ್ಯ ಉದರ. ಶಿರಗಳ ಆರದ ಉಪ್ಪರೆಗಳು ಆಗಾರದ ಉಪ್ಪರೆಗಳು. ಕೋಶಗಳ 5 ಕೋಣೆಗಳು. ಶಿರಗಳಿಗೆ ಆಗಾರದ ಉಪ್ಪರೆಗಳು ಕೋಶಗಳ 5 ಕೋಣೆಗಳು. 24ನೇ ನುಡಿ. ಈ ಶರೀರವೇ ರಥಪತಾಕ ಸುವಾಸಗಳೇ ಪುಂಡ್ರಗಳು. ಧ್ವಜ ಸಿಂಹಾಸನವೇ ಚಿತ್ತವು ಸುಬುದ್ಧಿಯೇ ಕಲಶ ಸನ್ಮನವೇ. ಪಾಶಗುಣ ದಂಡತ್ರಯಗಳು ಶುಭ ಅಶುಭ ದ್ವಯ ಕರ್ಮ ಚಕ್ರ ಮಹಾ ಸಮರ್ಥ ಅಶ್ವಗಳು ದಶಕರ್ಣಗಳ ಎನಿಸುವವು. ದಂಡತ್ರಯಗಳು ಶುಭ ಅಶುಭ ದ್ವಯ ಕರ್ಮ ಚಕ್ರ ಮಹಾ ಸಮರ್ಥ ಅಶ್ವಗಳು ದಶಕರ್ಣಗಳ ಎನಿಸುವು. ಮಾತರಿಶ್ವನು ದೇಹರಥದೊಳು ಸೂತನಾಗಿಹ ಸರ್ವಕಾಲದಿ. ಶ್ರೀತರುಣಿ ವಲ್ಲಭ ರತಿಕನು ಎಂದು ಅರಿದು ನಿತ್ಯದಲ್ಲಿ. ಪ್ರೀತಿಯಿಂದಲಿ ಪೋಷಿಸುವ ವಾತ ಆತಪ ಆದಿಗಳಿಂದಲಿ ಅವಿರತ. ಈ ತನುವಿನಳು ಮಮತೆ ಬಿಟ್ಟವನು ಅವನೇ ಮಹಯೋಗಿ. 26ನೇ ನುಡಿ. ಭವವೆನಿಪ ವನಧಿಯೊಳು ಕರ್ಮ ಪ್ರವಹದೊಳು ಸಂಚರಿಸುತ್ತಿಹ ದೇಹವೇ ಸುನಾವೆಯ ಮಾಡಿ. ತನ್ನವರಿಂದಲಿ ಒಡಗೂಡಿ ದಿವಸಗಳಲ್ಲಿ ಲಕ್ಷ್ಮೀಧವನು ಕ್ರೀಡಿಪನೆಂದು ಚಿಂತಿಸೆ. ಪವನನ ಅಯ್ಯ ಭವಾಬ್ಧಿ ದಾಟಿಸಿ ಪರಮ ಸುಖ ಈವ. 27ನೇ ನುಡಿ. ಆಪಣ ಆಲಯಗಳ ಪದಾರ್ಥವು ಸ್ತ್ರೀ ಪುರುಷಗಳ ಇಂದ್ರಿಯಗಳಲ್ಲಿ ದೀಪ ಪಾವಕರೊಳ ಇಡುತಿಹ ತೈಲಾದಿ ದ್ರವ್ಯಗಳು. ಆ ಪರಮಗೆ ಅವದಾನ ಎಂದು ಪದೇ ಪದೇ ಮರೆಯದಲೆ ಸ್ಮರಿಸುತ್ತ ಭೂಪನಂದದಿ ಸಂಚರಿಸು ನಿರ್ಭಯದಿ ಸರ್ವತ್ರ.
28ನೇ ನೋಡಿ, ವಾರಿಜ ಭವಾಂಡವೇ ಸುಮಂಟಪ ಮೇರುಗಿರಿ ಸಿಂಹಾಸನವು ಭಾಗೀರಥಿಯೇ ಮಜ್ಜನವು ದಿಗ್ವಸ್ತ್ರಗಳು ನುಡಿ ಮಂತ್ರ. ದಿಗ್ವಸ್ತ್ರಗಳು ನುಡಿ ಮಂತ್ರ. ಭೂರುಹಜ ಫಲ ಪುಷ್ಪ ಗಂಧ ಸಮೀರ ಶಶಿ ರವಿ ದೀಪ ಭೂಷಣ ತಾರಕಗಳೇ ಎಂದು ಅರ್ಪಿಸಲು. ತಾರಕೆಗಳ ಎಂದು ಅರ್ಪಿಸಲು ಕೈಕೊಂಡು ಮನ್ನಿಸುವ. 29ನೇ ನೋಡಿ, ಭೂಸರೊಳೆ ಇಪ್ಪ ಅಬ್ಜ ಭವನಳು. ಭೂಸರೊಳೆ ಇಪ್ಪ ಅಬ್ಜ ಭವನಳು ವಾಸುದೇವನು ವಾಯು ಖಗಪ ಸದಾಶಿವ ಅಹಿಪ ಇಂದ್ರನು. ಅಹಿಪ ಇಂದ್ರನು ವಿವಸ್ವಾನಾಮಕ ಸೂರ್ಯ. ಭೇಷ ಕಾಮ ಅಮರಾಸ್ಯ. ಭೇಷ ಕಾಮ ಅಮರಾಸ್ಯ ವರುಣ ಆದಿಸುರರು ಕ್ಷತ್ರಿಯೊಳೆ ಇಪ್ಪರು ವಾಸವಾಗಿಹ ಸಂಕರುಷಣ ನೋಳಿ ಮೋದಿಪರು. 30 ನೋಡಿ, ಮೀನಕೇತನ ತನಯ ಪ್ರಾಣ ಅಪಾನ ವ್ಯಾನ ಉದಾನ ಮುಖ್ಯ ಏಕ ಊನ ಪಂಚ ಶತ್ ಮರುದ್ಗಣ ರುದ್ರ ವಸುಗಣರು ಮೇನಕಾತ್ಮಜ ಕುವರ ವಿಶ್ವಕ್ಸೇನ ಧನಪ ಆದ್ಯ ಅನಿಮಿಷರನು. ಧನಪ ಆದ್ಯ ಅನಿಮಿಷರನು ಸದಾನುರಾಗದಿ ಧೇನಿಪುದು ವೈಶರೊಳು ಪ್ರದ್ಯುಮ್ನ. ಇರುತಿಹರು 31ನೇ ನೋಡಿ, ಇರುತಿಹರು ನಾ ಸತ್ಯ ದಸ್ರರು ನಿರ್ವೃತಿಯು ಯಮಧರ್ಮ ಯಮ ಕಿಂಕರರು ಮೇದಿನಿ ಕಾಲಮೃತ್ಯು ಶನೇಶ್ಚರಾದಿಗಳು ಕರೆಸಿಕೊಂಬರು ಶೂದ್ರರು ಎಂದು ಅನವರತ. ಶೂದ್ರರೊಳ ಇಪ್ಪರು ಅವರೊಳಗೆ ಶೂದ್ರರೊಳಗೆ ಇಪ್ಪರು ಅವರೊಳಗೆ ಅರವಿದೂರ ಅನಿರುದ್ಧ. ಅರವಿದೂರ ಅನಿರುದ್ಧ. ಅನಿರುದ್ಧನು ಇಹನೆಂದು ಅರಿದು ಮನ್ನಿಪುದು. 32ನೇ ನೋಡಿ, ವೀತಭಯ ನಾರಾಯಣ ಚತುಷ್ಪಾತು ತಾನೆಂದೆನಿಸಿ ತತ್ತತ್ ಜಾತಿ ಧರ್ಮ ಸುಕರ್ಮಗಳ ತಾ ಮಾಡಿಸುವ. ಚೇತನರ ಒಳ ಹೊರಗೆ ಓತಪ್ರೋತನು ಆಗಿದ್ದು ಎಲ್ಲರಿಗೆ. ಓತಪ್ರೋತನಾಗಿ ಇದ್ದು ಎಲ್ಲರಿಗೆ ಸಂಪ್ರೀತಿಯಲ್ಲಿ ಧರ್ಮ ಅರ್ಥ ಕಾಮಾದಿಗಳ ಕೊಡುತಿಹನು. 33ನೇ ನೋಡಿ, ನಿಧನ ಧನದ ವಿಧಾತ ವಿಗತ ಅಭ್ಯಧಿಕ ಸಮಸಮವರ್ತಿ ಸಾಮಗ ತ್ರಿದಶ ಗುಣ ಸಂಪೂಜ್ಯ ತ್ರಿಕಕುಬ್ಧಾಮ ಶುಭನಾಮ. ಮಧುಮಥನ ಭೃಗುರಾಮ ಘೋಟಕ ವದನ. ಘೋಟಕ ವದನ ಒಂದೇ ಶಬ್ದ. ಘೋಟಕ ವದನ ಸರ್ವ ಪದಾರ್ಥದೊಳು ತುದಿ ಮೊದಲು ತುಂಬಿಹನು ಎಂದು ಚಿಂತಿಸು ಬಿಂಬರೂಪದಲ್ಲಿ. ತುದಿ ಮೊದಲು ತುಂಬಿಹನು ಎಂದು ಚಿಂತಿಸು ಬಿಂಬರೂಪದಲ್ಲಿ. ಕನ್ನಡಿಯ ಕೈವಿಡಿದು ನೋಡಲು ತನ್ನ ಇರವು ಪ್ರತಿಬಿಂಬ. ತನ್ನ ಇರವು ಸೌವ್ಯ ಅಪಸೌವ್ಯದಿ ಕಣ್ಣಿಗೊಪ್ಪುವ ತೆರೆದಿ ಅನಿರುದ್ಧನಿಗೆ ಈ ಜಗವು ಭಿನ್ನ ಭಿನ್ನವೇ ತೋರಿತು ಇಪ್ಪದು ಜನ್ಯವಾದುದರಿಂದ ಪ್ರತಿಬಿಂಬ ಒಂದೇ ಶಬ್ದ. ಪ್ರತಿಬಿಂಬ ಅನ್ನಮಯಗೆ ಎಂದರಿದು ಪೂಜಿಸಲು ಕೈಕೊಂಬ. ಅನ್ನಮಯಗೆ ಎಂದು ಅರಿದು ಪೂಜಿಸಲು ಕೈಕೊಂಬ. 35ನೇ ನೋಡಿ, ಬಿಂಬರೆನಿಪರು ಸ್ವೋತ್ತಮರು ಪ್ರತಿಬಿಂಬರೆನಿಪರು ಸ್ವಾವರರು ಬಿಂಬಗಳೊಳಗೆ ಕೇವಲ ಬಿಂಬ ಹರಿಯೆಂದು ಸಂಭ್ರಮದಿ ಪಾಡುತ್ತಲಿ ನೋಡುತ್ತ
ನೋಡುತ್ತಲೂ ಉಂಬು ಉಂಡುವುದು ಅಡುವುದು ಇವುದು ಉಂಬು ಉಡುವುದು ಅಡುವುದು ಇವುದು ಕೊಡುವುದೇ ಅಂಬುಜಾಂಬಕನ ಅಂಗ್ರಿ ಪೂಜೆಗಳೆಂದು ನಲಿದಾಡು. ನೋಡುತ್ತಲೇ ಉಂಬು ಉಡುವುದು ಇಡುವುದು ಉಂಬುದು ಇಡುವುದು ಕೊಡುವುದೇ ಅಂಬುಜಾಂಬಕನ ಅಂಗ್ರಿ ಪೂಜೆಗಳೆಂದು ನಲಿದಾಡು. ಅದು ನಾವು ಏನೇನು ಮಾಡ್ತೀವಿ ಎಲ್ಲನೂ ಅನ್ನ ಪೂಜೆ ಅಂತ ಹೇಳ್ತಾ ಇದ್ರಿ. ನದಿಯ ಜಲ ನದಿಗೆ ಎರೆವೆ ತೆರೆದ ಅಂದದಲ್ಲಿ, ನದಿಯ ಜಲ ನದಿಗೆ ಎರೆಯುವ ತೆರೆದಂದ ಅಂದದಲ್ಲಿ ಭಗವದ್ದತ್ತ ಧರ್ಮಗಳ ಉದತಿಶಯನಗೆ ಅರ್ಪಿಸುತ್ತ ವ್ಯಾವೃತ್ತ ನೀನಾಗಿ. ವಿಧಿ ನಿಷೇಧ ಆದಿಗಳ ಆಗದಲೆ ವಿಧಿ ನಿಷೇಧ ಆದಿಗಳಿಗೆ ಒಳಗೆ ಆಗದಲೆ ಮಾಡುತ್ತ ದರ್ವಿಯಂದದಿ ಪದುಮನಾಭನ ಸಕಲ ಕರ್ಮಗಳಲ್ಲಿ ನೆನೆಯುತ್ತಿರು. 37ನೇ ನೋಡಿ. ಅರಿಯದಿದ್ದರೂ ಎಮ್ಮೊಳೆ ಇದ್ದು ಅನವರತ ವಿಷಯಗಳ ಜ್ಞಾನೋತ್ತರದಿ ತನಗೆ ಅರ್ಪಿಸಲು ಚಿತ್ಸುಖವಿತ್ತು ಸಂತೈಪ. ಸರಿತು ಕಾಲ ಪ್ರವಾಹಗಳು ಕಂಡರಿಯು ಸರಿ ಕಾಣದಿರೆ ಪರಿಯುವು ಮರಳಿ ಮಜ್ಜನಪಾನ ಕರ್ಮಗಳಿಂದೆ ಸುಖವಿಹವು. 38ನೇ ನೋಡಿ. ಏನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನಿಗೆ ಅರ್ಪಿಸು ಅನುಸಂಧಾನ ಪೂರ್ವಕದಿಂದ ಸಂದೇಹಿಸದೆ ದಿನದಿ ಮಾನಿನಿಧಿ ಕೈಕೊಂಡು ಸುಖವು ಇತ್ತಾನತರ ಸಂತೈಪ. ತೃಣಜಲ ಧೇನು ತಾನು ಉಂಡು ಅನವರತ ಪಾಲ್ಗರೆವ ತೆರನಂತೆ. ಸುಖವಿತ್ತು ಅನತರ ಸಂತೈಪ ತೃಣಜಲ ಧೇನು ತಾನುಂಡ ಅನವರತ ಪಾಲ್ಗರೆವ ತೆರನಂತೆ. 39ನೇ ನೋಡಿ. ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಪಾರ್ವತೀಪತಿಯು ಅಗ್ನಿ ವಾಯು ಸುಶಾರ್ವರೀಚರ ದಿಗ್ವಲಯದೊಳು ಹಂಸನಾಮಕನು ಸರ್ವಕಾಲದಿ ಸರ್ವರಳು ಸುರ ಸಾರ್ವಭೌಮನು ಸ್ವೇಚ್ಛೆಯಲ್ಲಿ ಮತ್ತೋರ್ವರಿಗೆ ಗೋಚರಿಸದ ಅವ್ಯಕ್ತ ಆತ್ಮನು ಎಂದು ಎನಿಸಿ ಅಥವಾ ಎಂದೆನಿಸಿ ಒಟ್ಟಿಗೆ ತಗೋಬೋದು. 40ನೇ ನೋಡಿ. ಪರಿಯಿಡಾವತ್ಪರನು ಸಂವತ್ಸರದೊಳ ಅನಿರುದ್ಧ ಆದಿ ರೂಪವ ಧರಿಸಿ ಬಾರ್ಹಸ್ಪತ್ಯ ಸೌರಭ ಚಾಂದ್ರಮನು ಎನಿಸಿ ಇರುತಿಹ ಜಗನ್ನಾಥ ವಿಠಲ ಸ್ಮರಿಸುವವರನು ಸಂತೈಪನು ಎಂದು ಉರುಪರಾಕ್ರಮನ ಉಚಿತ ಸಾಧನ ಯೋಗ್ಯತೆಯನ್ನು ಅರಿತು. ಎಲ್ಲರಿಗೂ ನಮಸ್ಕಾರ. ಈಗ ಮುಂದಿನ ಇದರಲ್ಲಿ ಇದರದ್ದು ಪಾರಾಯಣವನ್ನು ನೋಡೋಣ. ಇದರದ್ದು ಅಧ್ಯಯನ ದಿನನಿತ್ಯ ಪಾರಾಯಣ ಮಾಡಬೇಕು, ದಿನನಿತ್ಯ ಅಧ್ಯಯನ ಮಾಡಬೇಕು. ಇದೊಂದು ತಪಸ್ಸು, ಮಾಡಲೇಬೇಕು. ಇದನ್ನು ಆವಾಗಲೇ ನಮಗೆ ಕ್ಷೇಮ, ನಮಗೆ ಒಂದು ಭಗವಂತ ಹತ್ತಿರ ಆಗ್ತಾನೆ, ನಮಗೆಲ್ಲ ಸೌಖ್ಯ ಸಿಗ್ತದೆ, ನಮಗೆ ಎಲ್ಲ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ದಿನನಿತ್ಯ ಇದನ್ನು ಪಾರಾಯಣ ಮಾಡಿ ಅದು ಮತ್ತೆ ಇದಕ್ಕೆ ಇನ್ನು ಮುಂದಿನ ವಿಡಿಯೋದಲ್ಲಿ ಎಲ್ಲ ವಿಡಿಯೋ ನೀವು ಫಾಲೋ ಮಾಡಬೇಕು. ನನ್ನ ಆ್ಯಪಲ್ಲಿ ಹೋದರೆ, ಕವಿತಾ ತೋರಿ ಅಂತ ಆ್ಯಪಲ್ಲಿ ಹೋದರೆ
ಕೆಲವೊಂದು ವಿಡಿಯೋಸ್ ಇದೆ, ಕೆಲವೊಂದು ಲೈವ್ ಇದೆ. ಅಲ್ಲಿ ಹೋದರೆ ಎಲ್ಲನೂ ಸಿಗ್ತದೆ. ಇದು ಎಲ್ಲ ಸಂಧಿಗಳು ಒಂದಕ್ಕೊಂದು ಕರೆಕ್ಷನ್ ಇರ್ತದೆ. ಅದಕ್ಕೆ ಹಿಂದಿಂದು ಸರಿಯಾಗಿ ನಾವು ಅಧ್ಯಯನ ಮಾಡಿದ್ರೆ ಮುಂದಿಂದು ಅರ್ಥ ಆಗ್ತದೆ. ಅದಕ್ಕೆ ಸರಿಯಾಗಿ ಎಲ್ಲ ವಿಡಿಯೋನು ಫಾಲೋ ಮಾಡಿಕೊಂಡು ಅಧ್ಯಯನ ಮಾಡೋಕ್ಕೆ ಪ್ರಯತ್ನ ಮಾಡಿ. ಗುರುಗಳೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಹರೇ ಶ್ರೀನಿವಾಸ.